ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ವಿನುಷಾ ಕುಶಲ್ ಕನ್ನಡ ವ್ಲಾಗ್ಸ್. ಇವತ್ತು ಮಟನ್ ಪೆಪ್ಪರ್ ಡ್ರೈ ಹೇಗೆ ಮಾಡೋದು ನೋಡ್ಕೊಂಬರೋಣ ಬನ್ನಿ. ಮೊದಲಿಗೆ ಒಂದು ಖಾಲಿ ಕುಕ್ಕರ್ ತೊಗೋತಿದ್ದೀನಿ. ನಾನಿಲ್ಲಿ 1/2 kg ಮಟನ್ ತೊಗೊಂಡಿದ್ದೀನಿ. ನೀವು ಮನೆಯಲ್ಲಿ ಎಷ್ಟು ಜನ ಇದ್ದೀರಾ ಅದನ್ನ ನೋಡಿ ಅಳತೆ ನೋಡಿ ತೊಗೊಳ್ಳಿ. ಆ್ಯಂಡ್ ಅದಕ್ಕೆ 2 ಸ್ಪೂನ್ಸ್ ಆಫ್ ಸಾಲ್ಟ್ ಹಾಕ್ತಾಯಿದ್ದೀನಿ. ಅದಾದಮೇಲೆ 150 ml ಆಫ್ ವಾಟರ್ ಜಾಸ್ತಿ ತೊಗೋಬೇಡಿ, ಯಾಕಂದರೆ ಮಟನ್ ಟೇಸ್ಟ್ ಹೋಗುತ್ತೆ. ಆ್ಯಂಡ್ ಅದಕ್ಕೆ 1 ಸ್ಪೂನ್ ಆಫ್ ಅರಿಶಿನ ಪುಡಿ, ಇದನ್ನೆಲ್ಲನೂ ಹಾಕಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ 4 ವಿಸಲ್ ಬರೋವರೆಗೂ ಬೇಯಿಸ್ಕೊಳ್ಳಿ. ಅದಾದ ನಂತರ ನಾವು ಮಸಾಲ ಪುಡಿ ಹೇಗೆ ರೆಡಿ ಮಾಡೋದು ನೋಡೋಣ. ಆ್ಯಂಡ್ ಮಸಾಲಾಗೆ ಬೇಕಾಗಿರೋ ಪದಾರ್ಥ: ಚಕ್ಕೆ 2 3 ಪೀಸು, ಪೆಪ್ಪರ್ 1 2 ಸ್ಪೂನು, ಆ್ಯಂಡ್ ಜೀರಾ 1 ಸ್ಪೂನು, 1 ಏಲಕ್ಕಿ, ಆ್ಯಂಡ್ ಲವಂಗ 5 6 ಪೀಸು, ಕೊರಿಯಾಂಡರ್ ಸೀಡ್ 1 ಸ್ಪೂನು. ನೀವು ಎಷ್ಟು ಮಟನ್ ತಗೊತೀರಾ ಅದ್ರ ಬೇಸಿಸಲ್ಲೇ ಹಾಕ್ಕೊಳ್ಳಿ. ನೆಕ್ಸ್ಟು ಪ್ಯಾನ್ನ ಸಣ್ಣ ಉರಿಲಿ ಇಟ್ಬಿಟ್ಟು ಯಾವುದೆಲ್ಲ ಪದಾರ್ಥ ಮಸಾಲಕ್ಕೆ ತೊಗೊಂಡಿದ್ವಿ ಅದನ್ನೆಲ್ಲ ಪ್ಯಾನ್ ಒಳಗೆ ಹಾಕ್ಕೊಳ್ಳಿ. ಸ್ಲೋ ಫ್ಲೇಮಲ್ಲಿ ಇದನ್ನ ಚೆನ್ನಾಗಿ ಹುರ್ಕೋಬೇಕು. ಲೈಟ್ಲಿ ಫ್ರೈ ಆಗೋವರೆಗೂ ಹುರ್ಕೊಂಡು ನಂತರ ಇದನ್ನ ತೆಗೆದಿಟ್ಕೊಳ್ಳಿ ಆ್ಯಂಡ್ ಕೂಲ್ ಆಗಕ್ಕೆ ಬಿಡಿ. ಅಷ್ಟೊತ್ತಿಗೆ ಅದೇ ಪ್ಯಾನ್ನ ಮತ್ತೆ ಇಟ್ಬಿಟ್ಟು 2 ಟೇಬಲ್ ಸ್ಪೂನ್ ಎಣ್ಣೆ. ಆ ಎಣ್ಣೆ ಸ್ವಲ್ಪ ಬಿಸಿ ಆಗೋವರೆಗೂ ವೆಯ್ಟ್ ಮಾಡಿ. ಅದಾದಮೇಲೆ ಅದಕ್ಕೆ 2 ಆನಿಯನ್ಸ್ ಅಂದರೆ ಮೀಡಿಯಮ್ ಸೈಜ್ ಇರಲಿ, ಅದನ್ನ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ. ಎಲ್ಲಿ ತನಕ ಫ್ರೈ ಮಾಡಬೇಕಂದ್ರೆ ಅದು ಲೈಟಾಗಿ ಬ್ರೌನಿಷ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆಗೋ ಅಷ್ಟೊತ್ತಿಗೆ ನೆಕ್ಸ್ಟ್ ಹುರಿದಿಟ್ಟಿರೋ ಮಸಾಲ ಪದಾರ್ಥನ ರುಬ್ಕೊಳ್ಳೋಣ ಬನ್ನಿ. ಸೊ ಈಗ ಮಸಾಲ ಪೌಡರ್ ಗ್ರೈಂಡ್ ಮಾಡಿದ್ದೀನಿ. ತುಂಬ ತಿನ್ನಾಗೇನು ಬೇಡ, ಸ್ವಲ್ಪ ತಿಕ್ಕಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇವಾಗ ಈರುಳ್ಳಿ ಆಲ್ಮೋಸ್ಟ್ ಇವಾಗ ಬ್ರೌನಿಷ್ ಆಗಿ ಫ್ರೈ ಆಗಿದೆ. ಸೊ ಅದಕ್ಕೆ ಈಗ 2 ಸ್ಪೂನ್ ಜಿಂಜರ್ ಮತ್ತು ಗಾರ್ಲಿಕ್ ಪೇಸ್ಟ್ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ. ಇದು ಫ್ರೈ ಆದ ನಂತರ ನಾವು ಬಾಯ್ಲ್ ಮಾಡಿಟ್ಕೊಂಡಿರೋ ಮಟನ್ನ ತೆಗೆದ್ಬಿಟ್ಟು ಇವಾಗ ಬರೀ ಮಟನ್ ಮಾತ್ರ ಅದಕ್ಕೆ ಹಾಕಬೇಕು. ನೀವು ನೋಡ್ತಾ ಇದ್ದೀರಾ ಇವಾಗ ಮಟನ್ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಸೊ ನೋಡಿ, ಆಲ್ಮೋಸ್ಟ್ ನಾನು ಇವಾಗ 4 ವಿಸಲ್ ಹಾಕ್ಸಿದ್ದೀನಿ. ಎಳೆ ಮಟನ್ ಇದ್ದರೆ 4 ವಿಸಲ್ ಸಾಕಾಗುತ್ತೆ. ಸೊ ಇವಾಗ ಬೇಯಿಸಿರೋ ಮಟನ್ನ ಪ್ಯಾನಿಗೆ ಹಾಕಿದ್ದೀನಿ. ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಸೊ ಮತ್ತೊಂದು ಸತಿ ಮಿಕ್ಸ್ ಮಾಡಿ ಲಿಡ್ ಹಾಕ್ಬಿಟ್ಟು ಒಂದು 5 to 10 ಮಿನಿಟ್ಸ್ ಅದು ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಸ್ವಲ್ಪ ಹೊತ್ತು. ಸೊ ಯಾಕಂದರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಆನಿಯನ್ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು. ಸೊ ಮಿಕ್ಸ್ ಮಾಡಿ ಲಿಡ್ ಕ್ಲೋಸ್ ಮಾಡಿ. ಸೊ ಅದೊಂದು 5 to 8 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಬಾಯ್ಲ್ ಆಗಬೇಕು. ಸೊ ಒಂದು ಸತಿ ಚೆಕ್ ಮಾಡಿ ನೋಡಿ ಮಧ್ಯದಲ್ಲಿ ಚೆನ್ನಾಗಿ ಬಾಯ್ಲ್ ಆಗಿದೆಯಾ ಅಂತ, ಯಾಕಂದರೆ ತಳ ಹಿಡಿಬಾರ್ದು. ಅದಾದಮೇಲೆ ಪುಡಿ ಮಾಡಿರೋ ಮಸಾಲೆ ಪೌಡರ್ನ 2 to 2.5 ಸ್ಪೂನ್ ಹಾಕಿ. ನೀವು ಎಷ್ಟು ಮಟನ್ ತೊಗೊಂಡಿರ್ತೀರೋ ಬೇಸ್ಡ್ ಆನ್ ದಟ್ ನೀವು ಆ ಪದಾರ್ಥನ ಯೂಸ್ ಮಾಡ್ಬೋದು. ಅದಾದಮೇಲೆ ಸ್ವಲ್ಪ ಫ್ರೈ ಮಾಡಿರೋ ಖಾರ ಪುಡಿ ಮತ್ತು ಸಾಂಬಾರು ಪುಡಿ ಯೂಸ್ ಮಾಡ್ತಾಯಿದ್ದೀನಿ ನಾನು. ಅದನ್ನು 2 ಸ್ಪೂನ್ ಹಾಕ್ತಾಯಿದ್ದೀನಿ. ನಿಮ್ಮ ರುಚಿಗೆ ತಕ್ಕಷ್ಟು ಖಾರ ಜಾಸ್ತಿ ತಿನ್ನೋರಾದರೆ ಜಾಸ್ತಿ ಖಾರ ಹಾಕ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ. ಈಗ ಮಟನ್ ಬೇಯಿಸಿರೋದು ಉಳಿದಿರುತ್ತಲ್ಲ ನೀರು, ಅದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದ್ರ ಜೊತೆ ಫುಲ್ ಖಾರ, ಮಸಾಲ ಪದಾರ್ಥ, ಖಾರ ಪುಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡಿಬಿಟ್ಟು ಮತ್ತೆ ಲಿಡ್ ಕ್ಲೋಸ್ ಮಾಡಬೇಕು. ಸೊ ಇವಾಗ 5 to 6 ಮಿನಿಟ್ಸ್ ಅಷ್ಟು ಚೆನ್ನಾಗಿ ಬಾಯ್ಲ್ ಆಗಕ್ಕೆ ಬಿಡಿ. ಈಗ ನೋಡ್ತಿರ್ಬೋದು ನೀವು ಚೆನ್ನಾಗಿ ಬಾಯ್ಲ್ ಆಗಿದೆ ಅದು. ಸೊ ತೆಗೆದ್ಮೇಲೆ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿ. ಈಗ ಕಟ್ ಮಾಡಿಟ್ಟಿರೋ ಕೊರಿಯಾಂಡರ್ ಲೀವ್ಸ್ ಹಾಕ್ಕೊಳ್ಳಿ ಅದ್ರ ಮೇಲೆ. ಅದಾದಮೇಲೆ ಅರ್ಧ ಲಿಂಬೆಹಣ್ಣು ತೊಗೊಂಡು ಅದು ಜ್ಯೂಸನ್ನ ಅದಕ್ಕೆ ಹಾಕ್ಕೊಳ್ಳಿ. ಸೊ ನಿಮಗೆ ಬೇಕನ್ನಿಸಿದ್ರೆ ಮತ್ತೆ ಹಾಕ್ಕೋಬೋದು, ಬಟ್ ಸ್ಟಾರ್ಟಿಂಗಲ್ಲೇ ಅರ್ಧ ಹಾಕಿ ಅದನ್ನೆಲ್ಲ ಕಂಪ್ಲೀಟ್ ಮಿಕ್ಸ್ ಮಾಡಿ. ಸೊ ಅದು ಇನ್ನೂ ಬಿಸಿಲಿರೋದ್ರಿಂದ ಒಂದು 2 to 3 ಮಿನಿಟ್ಸ್ ಲಿಡ್ನ ಕ್ಲೋಸ್ ಮಾಡಿಟ್ಕೊಳ್ಳಿ. ಅದಾದಮೇಲೆ ಗಾರ್ನಿಷಿಂಗಿಗೆ ನೀವು ಕಟ್ ಮಾಡಿ ಸ್ವಲ್ಪ ಎತ್ತಿಟ್ಕೊಂಡಿರೋ ಕೊರಿಯಾಂಡರ್ ಲೀವ್ಸ್ ಹಾಕ್ಕೋಬೋದು. ಈಗ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಾಗಿದೆ ಮಟನ್ ಪೆಪ್ಪರ್ ಡ್ರೈ. ಸೊ ಇಟ್ಸ್ ರೆಡಿ ಟು ಸರ್ವ್. ಆ್ಯಂಡ್ ಯಾರೆಲ್ಲ ಈ ವಿಡಿಯೋ ನೋಡಿದ್ದೀರಾ ಎಲ್ರಿಗೂ ಥ್ಯಾಂಕ್ಸ್. ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಆ್ಯಂಡ್ ವೆಯ್ಟ್ ಫಾರ್ ದ ನೆಕ್ಸ್ಟ್ ವಿಡಿಯೋ ಗೈಸ್. ಥ್ಯಾಂಕ್ ಯು.